ಎರಡನೇ ತಾರೀಕು ಬಗ್ಗೆ ಮಾತಾಡೋಣ. ಎರಡನೇ ತಾರೀಕು ಅಂದರೆ ಎರಡನೇ ಸಂಖ್ಯೆ ಬಗ್ಗೆ ಮಾತಾಡೋಣ. ಅಂದರೆ ಯಾರು ಎರಡನೇ ತಾರೀಕು ಹುಟ್ಟಿರ್ತಾರೆ, 11ನೇ ತಾರೀಕು ಹುಟ್ಟಿರ್ತಾರೆ, 20ನೇ ತಾರೀಕು ಮತ್ತು 29ನೇ ತಾರೀಕು ಹುಟ್ಟಿರ್ತಾರೆ, ಇವರು ಎರಡಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ. ಟೋಟಲ್ ಮಾಡಿದ್ರೆ ಟೋಟಲ್ ಎರಡೇ ಬರುತ್ತೆ. ಸೊ ಎರಡು ಅಂತ ಹೇಳಿದ್ರೆ ಚಂದ್ರ. ಸೊ ನಾವಾಗಲೇ ಹೇಳಿದೆ, ಒಂದು ಅಂದರೆ ಸೂರ್ಯ ಮತ್ತು ರಾಜನಿಗೆ ನಾವು ಕಂಪೇರ್ ಮಾಡ್ತೀವಿ, ಹೋಲಿಸ್ತೀವಿ. ಈಗ ಎರಡು ಅಂತ ಹೇಳಿದ್ರೆ ಚಂದ್ರ, ಮೂನ್ ಪ್ಲಸ್ ರಾಣಿ. ಸೊ ರಾಜ ಮತ್ತು ಸೂರ್ಯ ಅಂತ ಹೇಳಿದ್ರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಚಂದ್ರ ಮತ್ತು ರಾಣಿ ಅಂದರೆ ನಿಮಗೆ ಇಮಿಡಿಯೇಟ್ ಏನು ಜ್ಞಾಪಕ ಬರುತ್ತೆ? ಆಬ್ವಿಯಸ್ಲಿ ಚಂದ್ರ ಅಂದರೆ ತಂಪು, ಸೂರ್ಯ ಅಂದರೆ ಬೆಂಕಿ, ಶಾಖ. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂತ ಹೇಳಿದ್ರೆ ಚಂದ್ರ ತುಂಬ ಶಾಂತ ಯಾವಾಗ್ಲೂ, ಮತ್ತೆ ಎಮೋಷನಲ್. 1ನೇ ತಾರೀಕು ಹುಟ್ಟಿರೋರಿಗೆ ಎಮೋಷನ್ಸ್ ಕಮ್ಮಿ, ಭಾವನೆಗಳ ಕಮ್ಮಿ. ಸೊ ಅದಕ್ಕೋಸ್ಕರನೇ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ ಇರುತ್ತೆ, ಯಾಕಂದ್ರೆ ಅವ್ರು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಬಟ್ 2ನೇ ತಾರೀಕಿನವ್ರು ಎಕ್ಸಾಕ್ಟ್ಲಿ ಆಪೋಸಿಟ್, ಯಾರಿಗೂ ಹರ್ಟ್ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ತುಂಬ ಮೃದು ಸ್ವಭಾವ ಇರುವಂಥ ವ್ಯಕ್ತಿಗಳು 2ನೇ ತಾರೀಕು ಸಂಬಂಧಪಟ್ಟಿದ್ದು ಜನಗಳು. ಇನ್ಫ್ಯಾಕ್ಟ್ ನಾನು ಇಂಗ್ಲೀಷಲ್ಲಿ ಹೇಳ್ತಿರ್ತೀನಿ, ದೇ ಆರ್ ವೆರಿ ಫೆಮಿನೈನ್ ಅಂತ. ಅಂದರೆ 2ನೇ ತಾರೀಕು ಹುಟ್ಟಿರೋರು ಗಂಡಸಾದರೂ ಕೂಡ ಸ್ವಭಾವ ಬಂದು ಹೆಣ್ಣಿಗೆ ಸಂಬಂಧಪಟ್ಟ ಸ್ವಭಾವ, ಹೆಣ್ಣಿನ ಸ್ವಭಾವ ಅಂದರೆ ಹೆಣ್ಣು ಅಂತಲ್ಲ. ಒಂದು ಹೆಣ್ಣು ಯಾವ ರೀತಿ ತಾಯಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ನೋಡ್ಕೋತಾಳೆ, ಆ ಒಂದು ವ್ಯಕ್ತಿತ್ವ ಇರುವಂಥ, ಸ್ವಭಾವ ಇರುವಂಥ ಜನಗಳು 2ಕ್ಕೆ ಸಂಬಂಧಪಟ್ಟಿದ್ದು ಜನಗಳು ಅಂತ. ಅಂದರೆ ತುಂಬ ಎಮೋಷ್ನಲ್ಲು, ತುಂಬ ಸಾಫ್ಟ್, ತುಂಬ ಕೇರಿಂಗು, ಲವ್ವಿಂಗು. ಇದು ತುಂಬ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, 2ನೇ ತಾರೀಕು ಹುಟ್ಟಿರೋರು ತುಂಬ ಕ್ರಿಯೇಟಿವ್ ಪೀಪಲ್. ನೀವು ಯೋಚನೆ ಮಾಡಿ, ಯಾರಾದರೂ ನಿಮ್ಗೆ 2ನೇ ತಾರೀಕು ಹುಟ್ಟಿರೋರು ಗೊತ್ತಿದೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಆರ್ಟ್ ಫಾರ್ಮಲ್ಲಿ ಎಕ್ಸ್ಪರ್ಟ್ ಆಗೇ ಇರ್ತಾರೆ. ಅಂದರೆ ಇಲ್ಲ ಸಿಂಗರ್ಸ್ ಆಗಿರ್ತಾರೆ, ಇಲ್ಲ ಆರ್ಟಿಸ್ಟ್ ಆಗಿರ್ತಾರೆ. ಅಂದರೆ ಆರ್ಟಿಸ್ಟ್ ಅಂತ ಹೇಳಿದ್ರೆ ಪೇಂಟರ್ಸು, ಡಿಸೈನರ್ಸು ಎಕ್ಸೆಟ್ರಾ. ಇಲ್ಲ ಅಂದರೆ ಮ್ಯೂಸಿಕ್, ಯಾವುದಾದ್ರೂ ಒಂದರಲ್ಲಿ ಗ್ಯಾರಂಟಿ ಅವ್ರಿಗೆ ಎಕ್ಸ್ಪರ್ಟೈಸ್ ಇದೆ. ತುಂಬ ಕ್ರಿಯೇಟಿವ್ ಪೀಪಲ್. ಇದು ಪಾಸಿಟಿವ್ ಸೈಡ್ ಆಫ್ ನಂಬರ್ 2. ಪಾಸಿಟಿವ್ ಸೈಡು ಏನು, ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟು, ತುಂಬ ಕೇರಿಂಗು, ತುಂಬ ಲವ್ವಿಂಗು, ಒಂಥರ ಮದರ್ಲಿ ಆಟಿಟ್ಯೂಡ್ ಅವರು. ಇದು ಪಾಸಿಟಿವ್ ಸೈಡು. ನೆಗೆಟಿವ್ ಸೈಡ್ ಏನಪ್ಪ ಅಂತ ಹೇಳಿದ್ರೆ, ಚಂದ್ರ ಏನು ಮಾಡ್ತಾನೆ, 15 ದಿನ ಬೆಳಿತಾನೆ, 15 ದಿನ ಕರಗ್ತಾನೆ. ಇದನ್ನು ನಾವು ಇಂಗ್ಲೀಷಲ್ಲಿ ಮೂಡ್ ಸ್ವಿಂಗ್ಸ್ ಅಂತ ಕರಿತೀವಿ. ಅದೇ ರೀತಿ 2ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಇವ್ರಿಗೆ ಡಿಸಿಷನ್ ಮೇಕಿಂಗ್ ಪವರ್ ತುಂಬಾ ಕಷ್ಟ, ಇರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸ್ಟ್ರಾಂಗ್ ಆಗಿರ್ತಾರೆ, ಸ್ಟೇಬಲ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಒಂದು ವಾರ ಬಿಟ್ಟು ನೋಡಿದ್ರೆ ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ಎನರ್ಜಿನೇ ಇರಲ್ಲ. ಸೊ ಯಾವ ರೀತಿ ಚಂದ್ರ ಬೆಳಿತಾನೆ, ಕರಗ್ತಾನೆ, ಇವರ ಮೂಡ್ಸ್ ಕೂಡ ಮೇಲೋಗುತ್ತೆ, ಕೆಳಗೆ ಬರುತ್ತೆ, ತುಂಬ ಎಮೋಷ್ನಲ್ಲು. ಸೊ ಇದರಿಂದ ನೆಗೆಟಿವ್ಸ್ ಏನಪ್ಪ ಅಂತ ಹೇಳಿದ್ರೆ, ದೇ ಆರ್ ವೆರಿ ಪ್ರೋನ್ ಟು ಆಂಗ್ಸೈಟಿ ಆ್ಯಂಡ್ ಓವರ್ ಥಿಂಕಿಂಗ್ ಅಂತ. ಅಂದರೆ ಸಿಕ್ಕಾಪಟ್ಟೆ ಆಂಗ್ಸೈಟಿ, ಯಾವಾಗ ನೋಡಿದ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಏನೂ ಆಗಿರಲ್ಲ, ಆದರೂ ಜೀವನದಲ್ಲಿ ಏನೋ ಒಂದು ಆಯಿತು, ಏನೋ ಇಂದು ಅಂತ ಹೇಳಿ ಅವ್ರಿಗವರೇ ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳ್ತಾರಲ್ಲ, ಕೋತಿ ಒಂದು ಸಣ್ಣ ಗಾಯನ ಕೆರೆದು ದೊಡ್ಡದು ಮಾಡ್ಕೋತು ಅಂತ. ಹಾಗಾಗಿ ಇರೋ ಒಂದು ಸಣ್ಣ ಸಮಸ್ಯೆನೇ ದೊಡ್ಡದು ಮಾಡಿ ಅವ್ರ ಮನಸ್ಸಿನಲ್ಲೇ ದೊಡ್ಡದು ಮಾಡಿ ಕೊರಗುವಂಥ, ಕಷ್ಟಪಡುವಂಥ ನಂಬರ್ 2. ಇದು ನೆಗೆಟಿವ್ ಸೈಡು. ಯಾಕಂದರೆ ಓವರ್ ಎಮೋಷ್ನಲ್, ಓವರ್ ಸೆನ್ಸಿಟಿವ್, ಓವರ್ ಥಿಂಕಿಂಗ್. ಸೊ ಮೂಡ್ ಸ್ವಿಂಗ್ಸು, ವೆರಿ ಪ್ರೋನ್ ಟು ಆಂಗ್ಸೈಟಿ, ಡಿಪ್ರೆಷನ್ನು, ಇದು ನೆಗೆಟಿವ್. ಸೊ ಪಾಸಿಟಿವು, ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ನು, ಲವ್ವಿಂಗ್, ಕೇರಿಂಗ್ ಆ್ಯಂಡ್ ಎಮೋಷ್ನಲ್. ಇದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ಈಗ ಮತ್ತೆ ಡೀಟೇಲಾಗಿ ನೋಡೋಣ. 2ನೇ ತಾರೀಕು, 11ನೇ ತಾರೀಕು, 20 ಮತ್ತು 29, ಈ 4ರಲ್ಲಿ ಹುಟ್ಟಿರೋವಂಥದ್ದು ಸಪ್ರೇಟಾಗಿ ನೋಡೋಣ ಡೀಟೇಲಾಗಿ. ಫಸ್ಟ್ 2 ತಗೊಳ್ಳೋಣ. ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ನಮ್ಮ ದೇಶದಲ್ಲಿ ಪ್ರತಿ ಸರಿ ನಾವು ನೋಡಿದಾಗ ಕಾಣಿಸೋದು ಯಾರು, ಮಹಾತ್ಮ ಗಾಂಧಿ. ಹುಟ್ಟಿರೋ ಡೇಟ್ ಏನು, 2 ಅಕ್ಟೋಬರ್ 2. ಸೊ ಅದಕ್ಕೇ ನೀವು ಯೋಚನೆ ಮಾಡಿ, ಯಾರು 2ನೇ ತಾರೀಕು ಹುಟ್ಟಿರ್ತಾರೆ, ನಾನು ಹೇಳ್ದಂಗೆ ವೆರಿ ಫೆಮಿನೈನು. ಆದ ಕಾರಣ ಅವರು ದೇ ಆರ್ ವೆರಿ ಕಂಫರ್ಟಬಲ್ ವಿತ್ ಮಿಂಗ್ಲಿಂಗ್ ವಿತ್ ಫೀಮೇಲ್ಸು. ಯಾವಾಗ ನೋಡಿದ್ರು ಹೆಂಗಸರ ಜೊತೆಗೆ, ಹೆಣ್ಮಕ್ಳ ಜೊತೆಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಮೂವ್ ಆಗುವಂಥ ಒಂದು ಆಟಿಟ್ಯೂಡು ಇರುತ್ತೆ ಅವ್ರಿಗೆ. ನೀವು ಯಾವಾಗಲೇ ಒಂದು ಫೋಟೋ ತೆಗೆದು ನೋಡಿ ಮಹಾತ್ಮ ಗಾಂಧಿ, ಯಾವಾಗ ನೋಡಿದ್ರು ಆ ಕಡೆ ಈ ಕಡೆ ಹೆಣ್ಮಕ್ಳ ಮೇಲೆ ಕೈ ಹಾಕೊಂಡೇ ಓಡಾಡ್ತಾರೆ. ಅವ್ರು ಇದ್ದಿದ್ದು ಫಾಲೋವರ್ಸು, ಅವರು ಡಿಸೈಪಲ್ಸ್ ಎಲ್ಲ ಹೆಣ್ಮಕ್ಳೇ. ಯಾಕಂದರೆ ಮದರ್ಲಿ ಆಟಿಟ್ಯೂಡ್. ಸೊ ಅವ್ರು ಫೆಮಿನೈನ್ ನೇಚರ್ ಇರೋದ್ರಿಂದ ಫೆಮಿನೈನ್ಸ್ ಜೊತೆಗೆ, ಫೀಮೇಲ್ ಜೊತೆಗೆ ತುಂಬ ಫಾಸ್ಟಾಗಿ ಕನೆಕ್ಟ್ ಆಗ್ತಾರೆ. 2 ನಾನು ಹೇಳಿದಾಗೆ ಮಹಾತ್ಮ ಗಾಂಧಿ ಹುಟ್ಟಿದ ಡೇಟು. ಮಹಾತ್ಮ ಗಾಂಧಿ ಅಂದ ತಕ್ಷಣ ಏನು ಜ್ಞಾಪಕ ಬರುತ್ತೆ, ಮಾಸ್ ಫಾಲೋವರ್ಸ್. ದೇ ವಿಲ್ ಹ್ಯಾವ್ ಮಾಸ್ ಫಾಲೋವರ್ಸ್, ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಆಟೋಮೆಟಿಕಲಿ ಬರುತ್ತೆ ಅವ್ರಿಗೆ. ದೇ ಕ್ಯಾನ್ ಬಿಕಮ್ ವೆರಿ ಗುಡ್ ಸ್ಪಿರಿಚುವಲ್ ಲೀಡರ್ಸು, ಆಧ್ಯಾತ್ಮ ಗುರುಗಳು, ಸ್ಪಿರಿಚುವಲಿಸ್ಟು. 4 ಗಂಟೆಗೆ ಎದ್ದೇಳ್ತಿದ್ರಂತವ್ರು. 4 ಗಂಟೆಗೆ ಎದ್ದು ಬೆಳಿಗ್ಗೆ ಅವರು ಜೀವನ ಸ್ಟಾರ್ಟ್ ಮಾಡ್ತಿದ್ರು, ದಿನಚರಿ ಸ್ಟಾರ್ಟ್ ಮಾಡ್ತಿದ್ರು. ಸೊ ಈ ರೀತಿ ಒಂದು ತುಂಬ ಡಿವೈನ್ ಪರ್ಸ್ನಾಲಿಟಿ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಇವರಿಗೆ ತುಂಬ ಈಸಿಯಾಗೆ ಸಿಗುತ್ತೆ ಅಥವಾ ಬರುತ್ತೆ. ಇದು 2ಕ್ಕೆ ಸಂಬಂಧಪಟ್ಟಿದ್ದು. ಬಟ್
ವೆರಿ ಎಮೋಷ್ನಲ್ಲು. ಮೋಸ್ಟ್ ಇಂಪಾರ್ಟೆಂಟು, 2ನೇ ತಾರೀಕು ಹುಟ್ಟಿರೋರು ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಮೇಜರ್ ಡಿಸಿಷನ್ಸ್ನ ತೊಗೊಳಕ್ಕೆ ಬಿಡಬೇಡಿ. ನಮ್ಮ ದೇಶದಲ್ಲಿ ಇದುವರೆಗೂ ನಾವು ಅನುಭವಿಸ್ತಿರೋ ಕಷ್ಟ ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ನಾವೇನು ಕಷ್ಟಪಡ್ತಿದ್ದೀವಿ, ಆ 90% ಕಷ್ಟ ಬಂದಿರೋದು ಪಾಕಿಸ್ತಾನದಿಂದ. ಪೋಸ್ಟ್ ಪಾರ್ಟಿಷನ್ನಿಗೆ ಓಕೆ ಮಾಡಿದ್ಯಾರು? ಮಹಾತ್ಮ ಗಾಂಧಿ. ಇವ್ರಿಗೆ ನೀವು ಡಿಸಿಷನ್ ತೊಗೊಳಕ್ಕೆ ಬಿಟ್ಟರೆ ಅವ್ರು ಯಾವತ್ತೂ ರೈಟ್ ಡಿಸಿಷನ್ ತೊಗೊಳಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಯಾಕಂದರೆ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸು, ಎಕ್ಸ್ಟ್ರೀಮ್ ಸೆನ್ಸಿಟಿವಿಟಿ, ಎಕ್ಸ್ಟ್ರೀಮ್ ಎಮೋಷನಲ್ ಇರ್ತಾರೆ. ಅದು ಬಿಟ್ಟರೆ ನಾ ಹೇಳಿದಾಗೆ ಒಳ್ಳೆ ಆಥರ್ಸು, ಒಳ್ಳೆ ರೈಟರ್ಸು, ಫಾಲೋವರ್ಸು, ಸ್ಪಿರಿಚುವಲ್ ಡೊಮೈನಲ್ಲಿ ತುಂಬ ಸಾಧನೆ ಮಾಡ್ತಾರೆ. ಇದು 2ನೇ ತಾರೀಕು ಸಂಬಂಧಪಟ್ಟಿದ್ದು ಜನಗಳ ವ್ಯಕ್ತಿತ್ವ ಅಥವಾ ಗುಣಧರ್ಮಗಳು. ಇನ್ನು ಮುಂದಕ್ಕೆ ಹೋಗೋಣ. 11 ಅಂದರೆ ಏನು ಬಂತು? 2 ಸರಿ 1 ಬಂತು. ಇದನ್ನು ಇಂಗ್ಲೀಷಲ್ಲಿ ಆಮಿನಸ್ ನಂಬರ್ ಅಂತ ಕರಿತೀವಿ, ಅಂದರೆ ತುಂಬ ಕೆಟ್ಟ ನಂಬರ್ ಅಂತ ಕರಿತೀವಿ 11. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ 11ನೇ ತಾರೀಕು ಹುಟ್ಟಿರೋರು, ಅವ್ರಿಗೇನು ಅಂತ ಹೇಳಿದ್ರೆ ಅವರು ತಲೆ ಒಳಗೇ ಅವ್ರ ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹ್ಯಾಲೋಜಿನೇಷನ್ ಅಂತ ಕರಿತೀವಿ. ಇಲ್ಲೇ ಕೂತಿರ್ತಾರೆ, ಎಲ್ಲೋ ಯೋಚನೆ ಮಾಡ್ತಿರ್ತಾರೆ. ಅವ್ರ ತಲೆ ಒಳಗೆ ಏನೋ ಒಂದು ಪ್ರಪಂಚ ಇರುತ್ತೆ. ಇಲ್ಯೂಷನಲ್ ಅಂತ ಕರಿತೀವಿ. ಹಾಗಾಗಿ 11ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಜೀವನದಲ್ಲಿ ಮೆಂಟಲ್ ಸ್ಟ್ರೆಸ್ಸು, ಅಂದರೆ ನಾನು ಹೇಳಿದಾಗೆ ಆಂಗ್ಸೈಟಿ, ಡಿಪ್ರೆಷನ್ನು, ಓವರ್ ಥಿಂಕಿಂಗು, ಇದರಿಂದ ಏನೋ ಸ್ಟ್ರಗಲ್ ಮಾಡಿ ಕಷ್ಟಪಡುವಂಥ ವ್ಯಕ್ತಿತ್ವ ಇರೋವಂಥ ಜನಗಳು. ಹಾಗಾಗಿ 11ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ನೀವು ಎಗೇನ್ ನಿಮ್ಮ ಕಂಪ್ನಿಲಿದ್ದರೆ ಡಿಸಿಷನ್ ಮೇಕಿಂಗು, ಆವಾಗಲೇ ನಾನು ಹೇಳಿದಾಗೆ 2ನೇ ತಾರೀಕು ಮತ್ತು 11ನೇ ತಾರೀಕು ಇವರಿಬ್ಬರದು ಇದೇ ಪ್ರಾಬ್ಲಮ್. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸೊ ನಿಮ್ಮ ಮಗನೋ ಮಗಳೋ ಅಥವಾ ಯಾರಾದರೂ 11ನೇ ತಾರೀಕು ಹುಟ್ಟಿರೋ ನಿಮ್ಮ ಮನೇಲಿದ್ದರೆ ಅವ್ರಿಗೆ ಸ್ವಲ್ಪ ಮೆಂಟಲ್ ಹೆಲ್ತ್ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಫೋಕಸ್ ಮಾಡಿ. ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಸಫರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಟೇಕ್ ಕೇರ್ ಆಫ್ ದೆಮ್. ನಂಬರ್ಗೆ ಹೋಗೋಣ. 20. 2ನೇ ತಾರೀಕು ನಾನೇನು ಹೇಳಿದೆ ಅದೇ ರೀತಿ 20ನೇ ತಾರೀಕು ಹುಟ್ಟಿರೋರು ಕೂಡ ತುಂಬ ಕ್ರಿಯೇಟಿವ್ ಪೀಪಲ್. ಎಷ್ಟೊಂದು ಜನ ಬಾಲಿವುಡ್ ಸೆಲೆಬ್ರಿಟೀಸು, ಫಿಲ್ಮ್ ಆಕ್ಟರ್ಸು ಎಲ್ಲರೂ ಕೂಡ 20ನೇ ತಾರೀಕು ಹುಟ್ಟಿರೋರು. ಶಾರುಖ್ ಖಾನ್ ಫಾರ್ ಎಕ್ಸಾಂಪಲ್. 20ನೇ ತಾರೀಕು ಹುಟ್ಟಿರೋರು ತುಂಬ ಕ್ರಿಯೇಟಿವ್ ಇರ್ತಾರೆ. ಒಳ್ಳೆ ಆ್ಯಕ್ಟಿಂಗು ಅಥವಾ ನಾನು ಹೇಳಿದಾಗೆ ಎನಿ ಆರ್ಟ್ ಫಾರ್ಮ್, ಆ್ಯಕ್ಟಿಂಗ್, ಸಿಂಗಿಂಗ್, ಪೇಂಟಿಂಗ್, ಡ್ಯಾನ್ಸಿಂಗ್, ಇದಕ್ಕೆ ಸಂಬಂಧಪಟ್ಟದಲ್ಲಿ ತುಂಬ ಸಾಧನೆ ಮಾಡ್ತಾರೆ. ತುಂಬ ಒಳ್ಳೆ ನಂಬರು. ಹಾಗಾಗಿ ಟೋಟಲ್ ಏನಿದೆ 2, 11, 20, 29ರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ನಾನು 20 ಅಂತ ಹೇಳ್ತೀನಿ. ಸೊ ತುಂಬ ಒಳ್ಳೆ ನಂಬರು. ಓಕೆ, ಎಸ್ಪೆಷಲಿ ನಿಮಗೆ ಮಗನೋ ಮಗಳಿದ್ರು ಅವರಿಗೆ ಸ್ವಲ್ಪ ಆ್ಯಕ್ಟಿಂಗು ಅಥವಾ ಬೇರೆ ಯಾವುದಾದ್ರೂ ಒಂದು ಆರ್ಟ್ ಫಾರ್ಮಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಎನ್ಕರೇಜ್ ಮಾಡಿ. ಯಾಕಂದರೆ ಅವರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ಎಲ್ಲಿ ಚಂದ್ರ ಇರ್ತಾನೆ ಅಲ್ಲಿ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ನು, ಆರ್ಟ್ ಫಾರ್ಮ್ಸು ನ್ಯಾಚುರಲ್ ಆಗಿ ಬರುತ್ತೆ. ಲಾಸ್ಟ್ ನಂಬರ್ 29. 29ರಲ್ಲಿ ಏನಿದೆ 2 ಮತ್ತು 9. 2 ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಾಗೆ ಚಂದ್ರ. 9 ಅಂತ ಹೇಳಿದ್ರೆ ಬೆಂಕಿ, ಅಂದರೆ ನೀರು ಮತ್ತು ಬೆಂಕಿ ಒಟ್ಟಿಗೆ ಇರೋಕ್ಕೆ ಸಾಧ್ಯನಾ? ದೇ ಆರ್ ಎನಿಮೀಸ್, ಕಾಂಟ್ರಾಸ್ಟಿಂಗ್ ಎಲಿಮೆಂಟ್ಸು. ಅಂದರೆ ಯೋಚನೆ ಮಾಡ್ಬೋದು ನೀವು, 29ನೇ ತಾರೀಕು ಹುಟ್ಟಿರೋ ಜೀವನ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀರಿಗೆ ಬೆಂಕಿ ಹಾಕಿದಂಗೆ ಅಥವಾ ಬೆಂಕಿ ಮೇಲೆ ನೀರು ಹಾಕಿದಾಗೆ. ಸರಿ ತುಂಬ ಪವರ್ಫುಲ್ಲಾಗೆ ತುಂಬ ಆಕ್ಟಿವ್ ಆಗಿರ್ತಾರೆ, ಒಂದು ಸರಿ ಫುಲ್ ಝೀರೋ ಆಗಿಬಿಟ್ಟು ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ಇವ್ರ ಜೀವನದಲ್ಲಿ ಕಷ್ಟಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಮದುವೆ ಆದವ್ರಿಗೂ ಕಷ್ಟ, ಇವ್ರಿಗೂ ಕಷ್ಟ. ಸೊ ಪರ್ಸ್ನಲ್ ಲೈಫ್ ವಿಲ್ ಬಿ ವೆರಿ ಅನ್ಸ್ಟೇಬಲ್. ಯಾರು 29ನೇ ತಾರೀಕು ಹುಟ್ಟಿರೋರಿಗೆ. ಯಾಕೆ ಅಂತ ಹೇಳಿದ್ರೆ ಇವರೇ ತೊಂದರೆ ಕೊಡ್ಕೋತಿರ್ತಾರೆ. ಯಾಕಂದರೆ 29 ಹುಟ್ಟಿರೋದ್ರಿಂದ 2 ಕಾಂಟ್ರಾಸ್ಟಿಂಗ್ ಪ್ಲಾನೆಟ್, ಆಪೋಸಿಟ್ ಪ್ಲಾನೆಟ್ಸು. ಈ ಕಡೆ ನೀರು, ಈ ಕಡೆ ಬೆಂಕಿ, ಈ ಕಡೆ ಚಂದ್ರ, ಈ ಕಡೆ ಮಂಗಳ. ಸೊ 2 ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರೋದ್ರಿಂದ ಸೊ ಒಂದು ದಿನ ಚೆನ್ನಾಗಿದ್ದರೆ ಒಂದು ದಿನ ಕಷ್ಟಪಡ್ತಿರ್ತಾರೆ. ಸೊ ಈ ರೀತಿ ಒಂದು ನಂಬರ್ ಅಂತ ಹೇಳಿದ್ರೆ ಅಥವಾ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ 29ಗೆ ಸಂಬಂಧಪಟ್ಟಿದ್ದು. ಸೊ ವರ್ಸ್ಟ್ ಆಫ್ ಆಲ್ 2 ಅಂತ ಹೇಳಿದ್ರೆ 29, ಬೆಸ್ಟ್ ಆಫ್ ಆಲ್ 4 ಅಂತ ಹೇಳಿದ್ರೆ 20. 2 ಕೂಡ ಒಳ್ಳೆಯದು, ಬಟ್ ಡಿಸಿಷನ್ ಮೇಕಿಂಗ್ ಅವ್ರಿಗೆ ಮಾತ್ರ ಯಾವತ್ತೂ ಕೊಡಬೇಡಿ. ಓಕೆ, ಸೊ ಇದು 2ನೇ ತಾರೀಕು ಸಂಬಂಧಪಟ್ಟಿದ್ದು. ಸೊ 2ನೇ ತಾರೀಕು ಅಂದರೆ ಹೆಂಗೆ ಜ್ಞಾಪಕ ಇಟ್ಕೊತೀರಾ? ವ್ಯಕ್ತಿತ್ವ ಅಥವಾ ಒಬ್ಬ ಮನುಷ್ಯ ಅಂತ ನಾವು ತೊಗೊಳೋದಾದರೆ ರಾಣಿ ಅಂದರೆ ಏನು? ಬೇಸಿಕಲಿ ಪ್ರಜೆಗಳನ್ನ ತಾಯಿ ರೀತಿ ನೋಡುವಂಥ ಮದರ್ಲಿ ಆಟಿಟ್ಯೂಡು, ತುಂಬ ಎಮೋಷ್ನಲ್ಲು, ತುಂಬ ಸೆನ್ಸಿಟಿವು. ಇನ್ನು ನಾವು ಪ್ಲಾನೆಟ್ ಅಂತ ಕಂಪೇರ್ ಮಾಡೋದಾದರೆ ಚಂದ್ರ ಏನು ಮಾಡ್ತಾನೆ? ಬೆಳಿತಾನೆ, ಕರಗ್ತಾನೆ. ಈ ರೀತಿ ಒಂದು ವ್ಯಕ್ತಿತ್ವ ಇರೋವಂಥ ಗುಣಧರ್ಮಗಳಿರೋವಂಥ ಸಂಖ್ಯೆ 2. ಮುಂದಿನ ಸಂಖ್ಯೆಗೆ ಹೋಗೋಣ. ಸಂಖ್ಯೆ 3 ಅಂದರೆ ಯಾರು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಹುಟ್ಟಿರ್ತಾರೆ, ಇವರು 3ಗೆ ಸಂಬಂಧಪಟ್ಟಿದ್ದ ಜನಗಳು. ಯಾಕಂತ ಹೇಳಿದ್ರೆ ಟೋಟಲ್ ಮಾಡಿದ್ರೆ 3 ಬರುತ್ತೆ. ಈಗ ನಾವು ಎಷ್ಟೊಂದು ಸರಿ ಕೇಳಿರ್ತೀವಿ, ಅಂಥ ಒಂದು ಹಳ್ಳಿಲಿ ಒಬ್ಬ ಒಳ್ಳೆ ಮನುಷ್ಯ ಇದ್ದ, ಅದಕ್ಕೋಸ್ಕರನೇ ಇಂಥವ್ರು ಇರೋದ್ರಿಂದನೇ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು ಅಂತ ನಾವು ಯಾವುದೋ ಫಿಲ್ಮ್ಗಳಲ್ಲೋ ಎಲ್ಲೋ ಒಂದು ಕಡೆ ಹಳ್ಳಿ ಕಡೆ ಹೋದರೆ ಕೇಳ್ತೀವಿ ಇದನ್ನು. ಸೊ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ
ಈ ಒಂದು ಸಂಖ್ಯೆ ಏನಿದೆ 3, ಈ 3ಕ್ಕೆ ಸಂಬಂಧಪಟ್ಟಿದ ಜನಗಳು ಅಥವಾ 3ನೇ ತಾರೀಕು ಹುಟ್ಟಿರೋ ಜನಗಳು ಇರೋದ್ರಿಂದನೇ ನಾನು ಹೇಳೋದು ಈಗಿನ ಕಾಲದಲ್ಲೂ ಕೂಡ, ಅಂದರೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಕಾಲಕ್ಕೆ ಮಳೆ ಬೆಳೆ ಆಗ್ತಿದೆ ಅಂತ ಹೇಳಿದ್ರೆ ಇವರಿಂದ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಕಲಿಯುಗದ ರಾಜ ನಾವು ರಾಹು ಅಂದರೆ ಏನು? ಎಲ್ಲರಿಗೂ ಬರೀ ತೊಂದರೆ ಕೊಡೋದು, ಒಂಥರ ಮುಸ್ಕು, ವೇಲ್ ಅಂತ ಕರಿತೀವಿ. ಅಂದರೆ ಮುಂದ್ಗಡೆ ಗೊತ್ತು ನಮಗೆ ನಾವು ಇದನ್ನು ಮಾಡಬಾರ್ದು ಅಂತ, ಆದ್ರೂ ನಮ್ಮ ಮನಸ್ಸಿನಲ್ಲಿ ಒಂದು ಚಂಚಲತೆ ಕ್ರಿಯೇಟ್ ಮಾಡಿ, ಕೃಷ್ಣ ಹೇಳಿದಾಗೆ ಮಾಯಾ ಅಂತೀವಿ ಅದನ್ನು. ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ದು ನಮ್ಮ ಕೈಲಿ ತಪ್ಪು ಮಾಡಿಸ್ತಾನೆ ಯಾರು? ರಾಹು. ಸೊ 3ನೇ ತಾರೀಕು ಮಾತ್ರ, ಅಂದರೆ 3, 12, 21, 30ನೇ ತಾರೀಕು ಹುಟ್ಟಿರ್ತಾರೆ, ಇವರು ಮಾತ್ರ ರಾಹು ಪ್ರಭಾವಕ್ಕೆ ಒಳಗಡೆ ಆಗಲ್ಲ. ನೀವೆಷ್ಟೇ ಫೋರ್ಸ್ ಮಾಡಿ ಅವ್ರಿಗೆ, ಇವರು ಯಾವುದೇ ಕಾರಣಕ್ಕೂ ಲಂಚ ತಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತೀವಲ್ಲ, ಸಾಮಾಜಿಕವಾಗಿ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು, ಇಂಥದ್ರಲ್ಲಿ ನಿಮಗೆ ಒಬ್ಬರು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 3ನೇ ತಾರೀಕು ಜುಪಿಟರ್ ಗುರುಗ್ರಹ ಪ್ಲಸ್ ಬೃಹಸ್ಪತಿ ಅಂದರೆ ಯಾರು? ದೇವಗಳ ಗುರು. ಯೋಚನೆ ಮಾಡಿ, ದೇವತೆಗಳಿಗೆ ಗುರು ಆಗಿರೋವಂಥ ಒಂದು ವ್ಯಕ್ತಿತ್ವ ಇರೋವಂಥ ಜನಗಳು ಅಂತ ಹೇಳಿದ್ರೆ 3ನೇ ತಾರೀಕು ಹುಟ್ಟಿರೋರು. ಹಾಗಾಗಿ ಕಲಿಯುಗದಲ್ಲಿ ನೀವು ಇವ್ರನ್ನ ದೇವರು ಅಂತಲೇ ಅನ್ಕೋಬೋದು, ಅಷ್ಟು ಒಳ್ಳೆಯ ಜನಗಳು. ಸೊ ನಾನು ಎಲ್ಲರಿಗೂ ಒಂದು ಅಡ್ವೈಸ್ ಕೊಡ್ತೀನಿ, ನೀವು ಎಸ್ಪೆಷಲಿ 3ನೇ ತಾರೀಕು ಹುಟ್ಟಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಜೀವನದಲ್ಲಿ ಒಬ್ಬರು 3ನೇ ತಾರೀಕು ಹುಟ್ಟಿರೋರನ್ನ ನಿಮ್ಮ ಮೆಂಟೋರು, ಗುರು ಅಥವಾ ಗೈಡ್ ಆಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವ್ರು ಯಾವತ್ತೂ ನಿಮಗೆ ದುಡ್ಡು ಬೇಕು ಅಥವಾ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿ ಅಪೇಕ್ಷೆಯಿಂದ ನಿಮಗೆ ಸಹಾಯ ಮಾಡಲ್ಲ. ಎನಿ ಟೈಮ್ ನಿಮ್ಗೆ ಗೈಡೆನ್ಸ್ ಬೇಕಾ? 3ನೇ ತಾರೀಕು ಫೋನ್ ಮಾಡಿ, ರಾತ್ರಿ 12 ಗಂಟೆಗೂ ನಿಮಗೆ ಕರೆದ್ಬಿಟ್ಟು ಫ್ರೀ ಗೈಡೆನ್ಸ್ ಕೊಡುವಂಥ ವ್ಯಕ್ತಿತ್ವ ಇರೋವಂಥ ಜನಗಳು 3ನೇ ತಾರೀಕು ಸಂಬಂಧಪಟ್ಟಿದ್ದ ಜನಗಳು. ತುಂಬ ಇಂಪಾರ್ಟೆಂಟು, ತುಂಬ ಒಳ್ಳೆ ವ್ಯಕ್ತಿತ್ವ ಇರೋವಂಥ ನಂಬರು. ನಾನು ಹೇಳಿದಾಗೆ ಗುರು ಬೃಹಸ್ಪತಿ ಆಬ್ವಿಯಸ್ಲಿ ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ. ಜೊತೆಗೆ ನೀವು ಎಷ್ಟೇ ಅವರಿಗೆ ತೊಂದರೆ ಕೊಡಿ, ಅರ್ಧ ಗಂಟೆ ಬಿಟ್ಟು ನೀವು ಸಾರಿ ಕೇಳಿಬಿಟ್ರೆ ನಿಮ್ಮನ್ನ ಕ್ಷಮಿಸ್ಬಿಟ್ಟು ಮತ್ತೆ ಲೆಟ್ ಸ್ಟಾರ್ಟ್ ಫ್ರೆಶ್ ಅಂತ ಹೇಳ್ತೀವಲ್ಲ, ಆ ರೀತಿ ಎಲ್ಲ ಮರೆತು ಮತ್ತೆ ಸಂಬಂಧಗಳನ್ನ ಶುರು ಮಾಡೋವಂಥ ಒಂದು, ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಮ್ಯಾಗ್ನಾನಿಮಸ್ ಅಥವಾ ಜನರಸ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಅಂಥ ಆಟಿಟ್ಯೂಡ್ ಇರುವಂಥ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ನಂಬರು 3. ಈಗ ಮತ್ತೆ 3, 12. ಓಕೆ, ಅದಕ್ಕಿಂತ ಮುಂಚೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ಗುರು ಮತ್ತು ಬೃಹಸ್ಪತಿ ಅಂದ್ರೇನು? ಎಲ್ಲ ಗೊತ್ತಿರೋನು, ಎಲ್ಲ ತಿಳಿದಿರೋನು ಅಂತ. ಗುರುಗ್ರಹ ಅಂದರೆ ಏನು? ಆಬ್ವಿಯಸ್ಲಿ ಒಳ್ಳೆ ನಾಲೆಡ್ಜು, ಒಳ್ಳೆ ಇನ್ಫಾರ್ಮೇಷನ್ನು ಇರೋವಂಥ ಪ್ಲಾನೆಟ್ ಅಥವಾ ಗ್ರಹ. ಹಾಗಾಗಿ ಯಾರು 3ಕ್ಕೆ ಸಂಬಂಧಪಟ್ಟಿದ್ದ ಜನ ಇರ್ತಾರೆ, ಇವರು ಜೀವನದಲ್ಲಿ ಅವರು ಸಾಯೋವರೆಗೂ ಕಲಿತಾನೆ ಇರ್ತಾರೆ. ಸೊ ಅಟ್ ಎವ್ರಿ ಸ್ಟೇಜ್ ಆಫ್ ಲೈಫು ಅವ್ರಿಗೆ ಏನಾದ್ರು ಹೊಸದಾಗಿ ಕಲಿಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಕಲ್ತ್ಬಿಡ್ತಾರೆ. ಯಾಕಂದರೆ ಅವರಿಗೆ ನ್ಯಾಚುರಲಿ ಬೃಹಸ್ಪತಿ ಆಶೀರ್ವಾದ ಇರೋದ್ರಿಂದ, ಗುರುಗ್ರಹದ ಆಶೀರ್ವಾದ ಇರೋದ್ರಿಂದ. ಸೊ ನಿಮ್ಮ ಮಗು ಗಂಡು ಅಥವಾ ಹೆಣ್ಣು ಯಾರೇ ಇರಲಿ, 3ನೇ ತಾರೀಕು ಸಂಬಂಧಪಟ್ಟಿದ್ದು ಅಂದರೆ ಹುಟ್ಟಿರೋ ಮಗು ಆಗಿದ್ದರೆ ನೀವು ಎಜುಕೇಷನ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನೀವು ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ನ್ಯಾಚುರಲಿ ಬರುತ್ತೆ, ಯಾವುದು ವಿದ್ಯೆಗೆ ಸಂಬಂಧಪಟ್ಟಿದ್ದು, ವಿದ್ಯಾ ಬುದ್ಧಿ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸೊ ನಾರ್ಮಲಿ ಇವರು ಮೆಂಟೋರ್ಸ್ ಆಗಿರ್ತಾರೆ, ಅಥವಾ ಯಾವ್ದಾದ್ರು ಸ್ಪಿರಿಚುವಲ್ ಲೀಡರ್ಸ್ ಆಗಿರ್ತಾರೆ, ಇಲ್ಲ ನನ್ನಂಗೆ ಅಕಲ್ಟ್ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನಲ್ಲಿ ಹೆಡ್ ಆಫ್ XYZ ಡಿಪಾರ್ಟ್ಮೆಂಟು, ಡೀನ್ಸು. ಸೊ ಈ ರೀತಿ ವ್ಯಕ್ತಿತ್ವ ಇರೋವಂಥ ಸಂಖ್ಯೆ. ಸೊ ಆದಷ್ಟು ನಿಮ್ಮ ಮಕ್ಕಳು ಯಾರಾದರೂ 3ನೇ ತಾರೀಕು ಸಂಬಂಧಪಟ್ಟಿರೋರು ಅಥವಾ ಆ ತಾರೀಕಲ್ಲಿ ಹುಟ್ಟಿರೋರಾಗಿದ್ದರೆ ಇವ್ರಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಕರಿಯರ್ನ ಚೂಸ್ ಮಾಡೋಕ್ಕೆ ಹೇಳಿ. ಯಾಕಂದರೆ ಆಟೋಮೆಟಿಕಲಿ ಅವರು ತುಂಬ ಚೆನ್ನಾಗಿ ಓದ್ಬಿಟ್ಟು ಬೇರೆಯವ್ರಿಗೆ ಕೂಡ ಸಹಾಯ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಈಗ ಡೀಟೇಲಾಗಿ ನೋಡ್ತಾ ಹೋಗೋಣ. 3, 12, 21 ಮತ್ತು 30 ಸಪ್ರೇಟಾಗಿ ನೋಡ್ತಾ ಹೋಗೋಣ. 3, ಸೊ ಎಲ್ಲಿ ಸಿಂಗಲ್ ಡಿಜಿಟ್ ಬರುತ್ತೆ, 3 ಅಂದರೆ ಸಿಂಗಲ್ ಡಿಜಿಟ್. ಯೂಶ್ವಲಿ ನಾವು ಸಿಂಗಲ್ ಡಿಜಿಟ್ಗೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಕ್ಸಸ್ ಇನ್ ದ ಸೆಕೆಂಡ್ ಹಾಫ್ ಅಂತ. ಸಿಮಿಲರ್ಲಿ ಅವಾಗಲೇ ನಾನು ಹೇಳಿದಾಗೆ 1 ಮತ್ತು 2ಕ್ಕೂ ಸೇಮೆ. ಈಗ ನೀವು ಮಹಾತ್ಮ ಗಾಂಧಿ ನೋಡಿ, ಅವರು ಮಹಾತ್ಮ ಗಾಂಧಿ ಇಂಡಿಯಾಗೆ ಬಂದ ಮೇಲೆ ಅಥವಾ ಸೌತ್ ಆಫ್ರಿಕಾದಲ್ಲ ಇನ್ಸಿಡೆಂಟ್ ಆದಮೇಲೆ ಫೇಮಸ್ ಆಗಿದ್ದು. ಸೊ ಸಿಮಿಲರ್ಲಿ 1ನೇ ತಾರೀಕಿನವರು ಕೂಡ ಅವರಿಗೆ ಫಸ್ಟ್ 20, 25, 30 ವರ್ಷ ಅಷ್ಟು ಸಕ್ಸಸ್ ಸಿಗಲ್ಲ. ಸಿಂಗಲ್ ಡಿಜಿಟ್ ಯಾರಿಗೆ ಇರುತ್ತೋ ಅವ್ರಿಗೆ, ಅಂದರೆ 1, 2, 3, 4, 5 ಅಪ್ ಟು 9 ಯಾರು ಸಿಂಗಲ್ ಡಿಜಿಟಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಯಾವಾಗಲೂ ಸಕ್ಸಸ್ ಇಂದ ಸೆಕೆಂಡ್ ಹಾಫ್ ಅಂತಲೇ ಕರಿತೀವಿ. ಈಗ 3ನೇ ತಾರೀಕು ಬಗ್ಗೆ ಮಾತಾಡೋಣ. ಸೊ ಅಂದರೆ 30-40 ವರ್ಷ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಇವ್ರು ತುಂಬ ಸಕ್ಸಸ್ ಕಾಣ್ತಾರೆ. ಎಷ್ಟು ಸಕ್ಸಸ್ ಕಾಣ್ತಾರೆ ಅಂತ ಹೇಳಿದ್ರೆ, ಫಸ್ಟು ಹಾಫಲ್ಲಿ ಏನು ಕಷ್ಟಪಟ್ಟಿರ್ತಾರೆ ವಿತ್ ಇಂಟ್ರೆಸ್ಟ್ ಅವ್ರಿಗೆ ದೇವರು ವಾಪಸ್ ಕೊಡ್ತಾನೆ.
ಸೊ ಅಷ್ಟು ಒಳ್ಳೆ ಸಕ್ಸಸ್ ಕಾಣ್ತಾರೆ, ಬಟ್ ಇನ್ ದ ಸೆಕೆಂಡ್ ಹಾಫ್. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಸಪೋಸ್ ನಿಮ್ಗೆ ಯಾರಾದರೂ ಗೊತ್ತಿರೋರು ಅಥವಾ ನೀವೇ 3ನೇ ತಾರೀಕು ಹುಟ್ಟಿ ನಿಮಗೆ 20, 25 ವರ್ಷ, 30 ವರ್ಷ ಆಗಿದೆ, ತುಂಬ ಕಷ್ಟಪಡ್ತಿದ್ದೀರಾ, ಆದರೂ ಸಕ್ಸಸ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ಲೂಸ್ ಯುವರ್ ಹಾರ್ಟ್. ನಿಮಗೆ ಸಕ್ಸಸ್ ಬರೋದು ಸೆಕೆಂಡ್ ಹಾಫಲ್ಲಿ. ಸೊ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ, ಸ್ವಲ್ಪ ನಿಮ್ಗೆ ಅಟ್ಲೀಸ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಇನ್ನು 2ನೇ ಡೇಟ್ಗೆ ಹೋಗೋಣ. 12. 12ರಲ್ಲಿ ಏನಿದೆ? 1 ಮತ್ತು 2. 1 ಅಂದರೆ ರಾಜ, 2 ಅಂದರೆ ರಾಣಿ. ರಾಜ ರಾಣಿ ಒಟ್ಟಿಗೆ ಇರುವಂಥ ನಂಬರ್. ಅಂದರೆ ಏನು? ರಾಜ ಅಂದರೆ ನಾನು ಹೇಳಿದಾಗೆ ಸೂರ್ಯ, ರಾಣಿ ಅಂತ ಹೇಳಿದ್ರೆ ಏನಾಯಿತು? ಚಂದ್ರ. ಅಂದರೆ ಫೈರು ಇದೆ, ವಾಟರು ಇದೆ, 2 ಒಟ್ಟಿಗೆ ಇರುವಂಥ ನಂಬರ್. ಸೊ ರಾಜಾರಾಣಿ ಒಳ್ಳೆಯದೇ ಕಾಂಬಿನೇಷನ್ನು, ಬಟ್ ಎಲಿಮೆಂಟ್ ಅಂತ ಬಂದರೆ ಫೈರ್ ಮತ್ತು ವಾಟರ್. ಹಾಗಾಗಿ ಸ್ವಲ್ಪ ಇವರು ಯೂಶಲಿ 3ನೇ ತಾರೀಕು ಹುಟ್ಟಿರೋರು, ನೀವು ಪ್ರಪಂಚದಲ್ಲಿರೋ ಎಷ್ಟೇ ರೆಸ್ಪಾನ್ಸಿಬಿಲಿಟಿ, ಎಷ್ಟೇ ಕಷ್ಟ ಕೊಟ್ಟರು ಆ ಭಾರ ಎತ್ತುವಂಥ ಶಕ್ತಿ ಇರೋವಂಥ ಜನಗಳು. ಸೊ ಅಷ್ಟು ಶಕ್ತಿ ಕೊಟ್ಟಿರ್ತಾನೆ ದೇವ್ರು ಇವ್ರಿಗೆ. ಬಟ್ ಈ 4 ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ಮೆಂಟಲ್ ಹೆಲ್ತ್ ಸಫರ್ ಆಗುವಂಥ ನಂಬರ್ ಅಂದರೆ 12. ಯಾಕಂದರೆ 1 ಮತ್ತು 2 ಒಟ್ಟಿಗೆ ಇರೋದ್ರಿಂದ. ಬಟ್ ತುಂಬ ಟ್ಯಾಲೆಂಟೆಡ್ ಪೀಪಲ್. ಯಾಕೆ ಅಂತ ಹೇಳಿದ್ರೆ 2 ಇದೆ. ನಾನು ಅವಾಗಲೇ ಹೇಳಿದಾಗ ಎಲ್ಲಿ 2 ಇರುತ್ತೆ, ಎಲ್ಲಿ ಚಂದ್ರ ಇರ್ತಾನೆ, ಅಲ್ಲಿ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಆಟೋಮೆಟಿಕಲಿ ಬರುತ್ತೆ. ಸೊ ಯೂಶಲಿ 12ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಇವ್ರ ವಾಯ್ಸ್ ಚೆನ್ನಾಗಿರುತ್ತೆ, ಒಳ್ಳೆ ಸಿಂಗರ್ಸು ಅಥವಾ ಒಳ್ಳೆ ಆ್ಯಕ್ಟರ್ಸು, ಡ್ಯಾನ್ಸರ್ಸು ಆಗ್ತಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಸ್ವಲ್ಪ ಇವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಜೀವನದಲ್ಲಿ ತುಂಬ ಸಕ್ಸಸ್ ನೋಡುವಂಥ ತುಂಬ ಪವರ್ಫುಲ್ಲು, ತುಂಬ ಒಳ್ಳೆ ನಂಬರು ಅಂತಲೇ ನಾನು ಹೇಳ್ತೀನಿ 12ನೇ ತಾರೀಕು ಹುಟ್ಟಿರೋರು. ಓಕೆ, ಈಗ 3ನೇದಕ್ಕೆ ಹೋಗೋಣ. 21. ಇಟ್ ಇಸ್ ಮಿರರ್ ಇಮೇಜ್. 12 ನೀವು ಉಲ್ಟಾ ಮಾಡಿದ್ರೆ ಮಿರರ್ ಇಮೇಜ್ ಮಾಡಿದ್ರೆ 21 ಬಂತು. ಅಂದರೆ ಏನಾಯಿತು? ಇಲ್ಲೂ ಇರೋದು 2 ಮತ್ತು 1, ಚಂದ್ರ ಸೂರ್ಯ ಮತ್ತೆ ಒಟ್ಟಿಗೆ ಬಂದ. ಸೊ ಹಾಗಾಗಿ ಇವ್ರಿಗೂ ಸ್ವಲ್ಪ ಅದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಫಸ್ಟ್ ಚಂದ್ರ ಬಂದು ಆಮೇಲೆ ಸೂರ್ಯ ಬರೋದ್ರಿಂದ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಷ್ಟೊಂದು ಬರೋದಿಲ್ಲ, ತುಂಬ ಸ್ಟ್ರಾಂಗ್ ಇರ್ತಾರೆ. ಬಟ್ 2ನೇ ಸರಿ ಅಂದರೆ ಮುಂದೆ ಬಂದಿರೋದ್ರಿಂದ ಇವ್ರು ಸ್ವಲ್ಪ ಇನ್ವರ್ಡ್ ಲುಕಿಂಗ್ ಪೀಪಲ್. ಸೆಲ್ಫಿಶ್ ಅಂತ ಹೇಳಲ್ಲ ನಾನು, ಸೆಲ್ಫಿಶ್ ಈಸ್ ಡಿಫ್ರೆಂಟ್. ಇವ್ರು ಹೆಂಗೆ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಅವ್ರ ಜೀವನಕ್ಕೆ ಸಂಬಂಧಪಟ್ಟಿದ್ದೇ ಮಾಡ್ತಾರೆ. ಈಗ ₹1 ಖರ್ಚು ಮಾಡಬೇಕು ಅಂದರೆ ಅದರಿಂದ ನನಗೇನು ಸಿಗತ್ತೆ, ಯಾರಾದರೂ ಹೋಗಿ ಮೀಟ್ ಮಾಡಬೇಕು ಅದರಿಂದ ನನಗೇನು ಬೆನಿಫಿಟ್ ಸಿಗುತ್ತೆ. ಸೊ ಯಾವತ್ತು ಇವರು ತಮ್ಮ ಜೀವನದ ಬಗ್ಗೆ ಅಥವಾ ತಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದ್ರಿಂದ ತುಂಬ ಇವರು ಸಕ್ಸಸ್ಫುಲ್ ಆಗ್ತಾರೆ. ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಅಂತ ನಾನು ತೊಗೊಂಡ್ರೆ 21ನೇ ತಾರೀಕು, ಯಾವುದರಲ್ಲಿ 3ನೇ ತಾರೀಕು ಸಂಬಂಧಪಟ್ಟಿದ್ದು 4 ಡೇಟ್ ಆಫ್ ಬರ್ತಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ 21ನೇ ತಾರೀಕು ಹುಟ್ಟಿರೋರು. ಬಟ್ ನಾನು ಅವಾಗಲೇ ಏನು ಹೇಳಿದೆ ನಿಮಗೆ, 3ನೇ ತಾರೀಕು ಇನ್ ಜನರಲ್ ಹುಟ್ಟಿರೋರು ದುಡ್ಡು ಬಗ್ಗೆ ಯೋಚನೆ ಮಾಡೋದಲ್ಲೇ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತಲೇ ಹುಟ್ಟಿರೋವಂಥ ಜನಗಳಿವರು. ಯಾರು? 3ನೇ ತಾರೀಕು. ಬಟ್ ಅದರಲ್ಲಿ 21ನೇ ತಾರೀಕು ಏನು ಹುಟ್ಟಿದ್ದಾರೆ ಅವ್ರು ಸ್ವಲ್ಪ ಎಕ್ಸೆಪ್ಷನ್. ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ, ಬಟ್ ಯಾವಾಗ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾದರೂ ಇನ್ ರಿಟರ್ನ್ ಬಂದರೆ ಮಾತ್ರ. ಸೊ ದೇ ಆರ್ ಸೆಲ್ಫ್ ಸೆಂಟರ್ಡ್ ಪೀಪಲ್ಲು. ಹಾಗಾಗಿ ತುಂಬ ಸಕ್ಸಸ್ಫುಲ್ಲಾಗಿರ್ತಾರೆ. ಬಟ್ ನಾನು ಆವಾಗಲೇ ಹೇಳಿದಾಗೆ ನೀವು ಬೇರೆಯವ್ರಿಗೆ ಫೋನ್ ಮಾಡಿದಂಗೆ ಅಂದರೆ 3, 12 ಮತ್ತು 30ನೇ ತಾರೀಕು ಹುಟ್ಟಿರೋರಿಗೆ ಫೋನ್ ಮಾಡಿದಂಗೆ ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ಫೋನ್ ಪಿಕಪ್ ಮಾಡಿಬಿಟ್ಟು ನಿಮ್ಗೆ ಎನಿ ಟೈಮ್ ಬಾ ನಾನು ಫ್ರೀ ಅಡ್ವೈಸ್ ಕೊಡ್ತೀನಿ ಅಂತ ಹೇಳಲ್ಲ. ಯಾಕಂದರೆ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಇನ್ ರಿಟರ್ನ್. ಇದು ಡಿಫ್ರೆನ್ಸ್. ಇನ್ನು ಫೈನಲ್ ನಂಬರು 30. ಸೊ ನಾನು ಆವಾಗಲೇ ಹೇಳಿದೆ ನಿಮಗೆ ಸಿಂಗಲ್ ಡಿಜಿಟು ಸಕ್ಸಸ್ ಇನ್ ದ ಸೆಕೆಂಡ್ ಹಾಫ್ ಅಂತ. ಬಟ್ ಎಲ್ಲಿ ಸಂಖ್ಯೆ ಆದಮೇಲೆ 0 ಬರುತ್ತೆ ಅಲ್ಲಿ ಸ್ವಲ್ಪ ಸಕ್ಸಸ್ ಕಮ್ಮಿ ಇರುತ್ತೆ. ಹಾಗಾಗಿ 30ನೇ ತಾರೀಕು ಹುಟ್ಟಿರೋರು ಮತ್ತು 3ನೇ ತಾರೀಕು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪ ಸಕ್ಸಸ್ ಕಮ್ಮಿ. ಯಾರೋ 30ನೇ ತಾರೀಕು ಹುಟ್ಟಿರೋರಿಗೆ. ಬಟ್ ತುಂಬ ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರು. ನಾನು ಆವಾಗಲೇ ಹೇಳಿದಾಗೆ ರಿಯಲ್ ಗುರು ಮತ್ತು ಬೃಹಸ್ಪತಿ ನೀವು ಹೋಲಿಸೋದಾದರೆ ಇವ್ರನ್ನ ಹೋಲಿಸ್ಬೇಕು. ಯಾವತ್ತೂ ಬೇರೆಯವ್ರಿಗೆ ಮೋಸ ಮಾಡಲ್ಲ. ಸೊ ಯಾವತ್ತೂ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂಥೇಳಿ ನಾನು ಆವಾಗಲೇ ಹೇಳಿದಾಗೆ ಯಾವಾಗ ಬೇಕಾದ್ರೆ ಫೋನ್ ಮಾಡಿ ಅಡ್ವೈಸ್ ಕೊಡೋಕ್ಕೆ ರೆಡಿ. ಓಕೆ, ಸೊ ಇಂಥ ಒಳ್ಳೆ ವ್ಯಕ್ತಿತ್ವ ಇರೋವಂಥ ಜನಗಳು. ಬಟ್ 0 ಇರೋದ್ರಿಂದ ಇವ್ರ ಲೈಫಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಅಂದರೆ ದೇರ್ ಸಕ್ಸಸ್ ಡಿಪೆಂಡ್ಸ್ ಆನ್ ದೇರ್ ಮೆಂಟಲ್ ಆ್ಯಟಿಟ್ಯೂಡ್ ಅಂತ. ಇವ್ರು ಯಾವಾಗ ಮೆಂಟಲಿ ಪಾಸಿಟಿವ್ ಇರ್ತಾರೆ ಅವತ್ತು ತುಂಬ ಸಕ್ಸಸ್ ಕಾಣ್ತಾರೆ. ಸ್ವಲ್ಪ ಮೆಂಟಲಿ ವೀಕ್ ಆಯಿತು ಅಂತ ಹೇಳಿದ್ರೆ ಅವತ್ತು ಸ್ವಲ್ಪ ಅವರಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಕಮ್ಸ್ ಇನ್ ಸೈಕಲ್ ಫಾರ್ 30th ಬಾರ್ನ್ ಪೀಪಲ್. ಸೊ ಇದು 3ನೇ ತಾರೀಕು ಸಂಬಂಧಪಟ್ಟಿದ್ದು ಗುಣಲಕ್ಷಣಗಳು. ಸೊ ಜಸ್ಟ್ ಟು ಸಮ್ ಇಟ್ ಅಪ್, ನಾನು ಹೇಳಿದಾಗೆ ಇವರು ಬೃಹಸ್ಪತಿ ಮತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ವ್ಯಕ್ತಿತ್ವ. ಹಾಗಾಗಿ ತುಂಬ ಒಳ್ಳೆಯ ವ್ಯಕ್ತಿತ್ವ. ಇನ್ಫ್ಯಾಕ್ಟ್ ನಿಮಗೆ 3ನೇ ತಾರೀಕು ಸಂಬಂಧಪಟ್ಟಿದ್ದ ಮಗು ಅಥವಾ ಅಂದರೆ ಗಂಡು ಅಥವಾ ಹೆಣ್ಣು ಮಗು ಹುಟ್ಟಿತು ಅಂದರೆ ನೀವು ಯು ಶುಡ್ ಸೆಲೆಬ್ರೇಟ್. ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ದೈವಾಂಶ ಸಂಭೂತ ಒಂದು ಎಲಿಮೆಂಟ್ ಬಂದ ಹಾಗೆ. ಯಾಕಂದರೆ ಕಲಿಯುಗದಲ್ಲಿ ನಾನು ಹೇಳಿದಾಗೆ ಎಲ್ಲದಕ್ಕಿಂತ ಒಳ್ಳೆಯ ವ್ಯಕ್ತಿತ್ವ ಅಂದರೆ 3ನೇ ತಾರೀಕು ಸಂಬಂಧಪಟ್ಟಿದ್ದು.